RCB breached the fortress of Chennai with a massive win. CSK won the toss and chose to bowl. ಫಸ್ಟ್ 2 overs ಅಲ್ಲಿ ನಾವು ಆಕ್ಚುಲಿ 25 ರನ್ಸ್ ಹೊಡಿತೀವಿ. ಫಸ್ಟ್ ಓವರ್ ಖಲೀಲ್ ಓವರ್ ಅಲ್ಲಿ 9 ರನ್ ಹೊಡಿತಾನೆ ಸಾಲ್ಟ್. ಅದಾದ್ಮೇಲೆ ನೆಕ್ಸ್ಟ್ ಓವರ್ ಅಶ್ವಿನ್ಗೆ ಸಕ್ಕದಾಗಿ ಆಡ್ತಾನೆ ಸಾಲ್ಟ್, 16 ರನ್ಸ್ ಬರುತ್ತೆ. ಫಿಫ್ತ್ ಓವರ್ ಅಲ್ಲಿ 100 ಸಾಲ್ಟ್ ವಿಕೆಟ್ ತಗೊಂತಾನೆ, ವೇರ್ MSD ಸ್ಟಂಪ್ಡ್ ಇನ್ ಜಿಫಿ ಅಂತ ಹೇಳಬೇಕು. ಅಟ್ ದ ಎಂಡ್ ಆಫ್ ದ ಪವರ್ ಪ್ಲೇ RCB ವೇರ್ 56 for 1. ಸೆವೆಂತ್ ಓವರ್ ಅಲ್ಲಿ ಜಡೇಜಾ 15 ರನ್ಸ್ ಕನ್ಸಿಡರ್ ಮಾಡ್ತಾನೆ ಬೈ ಪಡಿಕಲ್ ಮಾಸ್ಟರ್ ಕ್ಲಾಸ್ ಅಂತ ಹೇಳಬೇಕು. 2 4 ಆಮೇಲೆ 1 6 ಹೊಡಿತಾನೆ ಪಡಿಕಲ್ ಆ ಓವರ್ ಅಲ್ಲಿ. ಏತ್ ಓವರ್ ಅಲ್ಲಿ ಅಶ್ವಿನ್ ಪಡಿಕಲ್ ನ ಔಟ್ ಮಾಡ್ತಾನೆ, ವೇರ್ CSK ಕ್ಯಾಪ್ಟನ್ ಟೇಕ್ಸ್ ಎ ವೆರಿ ಗುಡ್ ಲೋ ಕ್ಯಾಚ್. ಸೊ ಅಟ್ ದ ಎಂಡ್ ಆಫ್ 10 overs 93 for 2 ಇದ್ರು RCB. 11th ಓವರ್ ಅಲ್ಲಿ ಫಸ್ಟ್ ಬಾಲ್ ಪತಿರಣ ಬೋಲ್ಸ್ ಎ ಬೌನ್ಸರ್ ಟು ವಿರಾಟ್ ಕೊಹ್ಲಿ ವಿಚ್ ಹಿಟ್ಸ್ ದ ಹೆಲ್ಮೆಟ್. ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬಾಲ್ ಕೂಡ ಬೌನ್ಸರ್ ಆಗ್ತಾನೆ, ಬಟ್ ವಿರಾಟ್ ಕೊಹ್ಲಿ ವಾಸ್ ವೆರಿ ಕ್ವಿಕ್ ಇನಫ್ ಟು ಹಿಟ್ ಇಟ್ ಫಾರ್ ಎ 6. ನೆಕ್ಸ್ಟ್ ಬಾಲ್ ಕೂಡ ಒಂದು 4 ಹೊಡಿತಾನೆ. ಸೊ ಆ ಬ್ಯಾಟಲ್ ನೋಡಕ್ ತುಂಬಾ ಚೆನ್ನಾಗಿತ್ತು. ಸೊ ಆ ಓವರ್ ಪತಿರಣ 16 ರನ್ಸ್ ಕನ್ಸಿಡರ್ ಮಾಡ್ತಾನೆ ಪತಿರಣ. 13th ಓವರ್ ಅಲ್ಲಿ ಹೂಡಾ ಡ್ರಾಪ್ಸ್ ಎ ಸಿಟರ್, ಈಸಿ ಕ್ಯಾಚ್ ಅಂತ ಹೇಳ್ಬೇಕು. ನೂರ್ ಅಹಮದ್ ಬೌಲಿಂಗ್ ಅಲ್ಲಿ ಪಟೀದರ್ದು ಈಸಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ. ಅವಾಗ ಪಟೀದರ್ 19 ರನ್ಸ್ ಅಲ್ಲಿ ಇದ್ದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ಅಲ್ಲೇ ವಿರಾಟ್ ಕೊಹ್ಲಿ ವಿಕೆಟ್ ತಗೊಂತಾನೆ. ಹಿ ಗೆಟ್ಸ್ ಬೆಟರ್ ಆಫ್ ವಿರಾಟ್ ಕೊಹ್ಲಿ ಹೂ ಸ್ಟ್ರಗಲ್ಡ್ ಎ ಬಿಟ್ ಎಸ್ಟರ್ಡೇ, ಬಟ್ ಎಂತ ಕ್ಲಾಸ್ ಪ್ಲೇಯರ್ಸ್ಗಾದ್ರೂ ಒಂದು ಆಫ್ ಡೇ ಅಂತ ಇರುತ್ತೆ, ಸೊ ನೋ ಕಂಪ್ಲೇಂಟ್ಸ್. ಬಟ್ ನೆವರ್ ದ ಲೆಸ್ ಈ ಶೋಡ್ ಗ್ರೇಟ್ ಇಂಟೆಂಟ್ ಆಫ್ಟರ್ ಪತಿರಾಣ ಹಿಟ್ ಹಿಮ್ ವಿತ್ ಅ ಬೌನ್ಸರ್. ಅದಾದ್ಮೇಲೆ ಅದೇ ಓವರ್ ಅಲ್ಲಿ ತ್ರಿಪಾಠಿ ಕೂಡ ಡ್ರಾಪ್ ಮಾಡ್ತಾನೆ ಪಟೀದರ್ದು, ಬಟ್ ಇಟ್ ವಾಸ್ ಎ ವೆರಿ ವೆರಿ ಗುಡ್ ಎಫರ್ಟ್ ಅಂತ ಹೇಳ್ಬೇಕು, ಡಿಫಿಕಲ್ಟ್ ಚಾನ್ಸ್ ಅಂತಾನು ಹೇಳ್ಬೇಕು. ಸೊ 14th ಓವರ್ ಅಲ್ಲಿ ಜಡೇಜಾ ಅಗೇನ್ ಎಕ್ಸ್ಪೆನ್ಸಿವ್ 15 ರನ್ಸ್ ಕನ್ಸಿಡರ್ ಮಾಡ್ತಾನೆ, ಪಟೀದರ್ ಹಿಟ್ಟಿಂಗ್ 1 6 and 2 4s ಇನ್ ದಟ್ ಓವರ್. ಸೊ ಅಟ್ ದ ಎಂಡ್ ಆಫ್ 15 overs RCB ವೇರ್ 138 for 3. 16th ಓವರು 100 1 6 ಹೊಡ್ಸ್ಕೊಂತಾನೆ, ಲಿವಿಂಗ್ಸ್ಟನ್ ಹೊಡಿತಾನೆ, ಬಟ್ ಅದು ನೆಕ್ಸ್ಟ್ ಬಾಲ್ ಕ್ಲೀನ್ ಬೌಲ್ ಮಾಡ್ತಾನೆ, ಬಟ್ ಆ ಓವರ್ 15 ರನ್ ಕನ್ಸೀಡ್ ಮಾಡ್ತಾನೆ. ಸೊ 17th ಓವರು ಪತಿರಾಣ ಆಲ್ಸೋ 14 ರನ್ಸ್ ಕೊಟ್ಬಿಡ್ತಾನೆ. 19th ಓವರು ಪತಿರಾಣ ಕನ್ಸೀಡ್ಸ್ ಓನ್ಲಿ 1 run ಅಂಡ್ ಟೇಕ್ಸ್ 2 wickets, ದಟ್ ಟು ಒನ್ ಆಫ್ ಮ್ಯಾಸಿವ್ ವಿಕೆಟ್ ಆಫ್ ಪಟೀದರ್. ಅದಾದ್ಮೇಲೆ ಕೃಣಾಲ್ ಪಾಂಡ್ಯನ ಸ್ಲೋ ಬಾಲ್ ಹಾಕಿ ಮಕ್ಕರ್ ಮಾಡಿ ಔಟ್ ಮಾಡ್ತಾನೆ. ಸೊ 20th ಓವರ್ ಡೇವಿಡ್ ಗೋಸ್ ಬಿಗ್, ಒಂಥರ ಸ್ಟನ್ನರ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. 3 6 ಹೊಡಿತಾನೆ ಸ್ಯಾಮ್ ಕರನ್ಗೆ, ಒಂದು ಲೋ ಫುಲ್ ಟಾಸ್ ಲೆಗ್ ಸೈಡ್ ಅಲ್ಲಿ ಹೊಡಿತಾನೆ, ಇನ್ನೊಂದು ಸ್ಲೋ ಬಾಲ್ ಸ್ಲಾಟ್ ಅಲ್ಲಿ ಬೀಳತ್ತೆ, ಅದನ್ನ ಸ್ಟ್ರೈಟ್ ಆಗಿ 6 ಹೊಡಿತಾನೆ, ಇನ್ನೊಂದು ಕೂಡ ಶಾರ್ಟ್ ಬಾಲ್ ಸಕ್ಕದಾಗಿ 6 ಹೊಡಿತಾನೆ. ಸೊ ಆ ಓವರ್ ಅಲ್ಲಿ 3 6 ಹೊಡೆದು ಒಂಥರ ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. 8 ಬಾಲ್ ಅಲ್ಲಿ 22 ರನ್ ಹೊಡಿತಾನೆ ಡೇವಿಡ್. ಇಟ್ ವಾಸ್ ಎ ಟ್ರೀಟ್ ಟು ವಾಚ್ ಟಿಮ್ ಬೀಸ್ಟ್ ಡೇವಿಡ್ ಬ್ಯಾಟ್. ಸೊ ಅಟ್ ದ ಎಂಡ್ ಆಫ್ 20 overs RCB 196 for 7. ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಸಾಲ್ಟ್ ಮತ್ತೆ ವೆರಿ ಗುಡ್ ಸ್ಟಾರ್ಟ್ ಫಾರ್ RCB. 16 balls ಅಲ್ಲಿ 32 ರನ್ಸ್ ಹೊಡಿತಾನೆ ಅಟ್ ಎ ಸ್ಟ್ರೈಕ್ ರೇಟ್ ಆಫ್ 200. VK 30 balls ಅಲ್ಲಿ 31. ಇಟ್ ವಾಸ್ ಆಫ್ ಡೇ. ಪಡಿಕಲ್ ಕ್ರೇಜಿ ಕ್ಯಾಮಿಯೋ, ಆ ಇಂಟೆಂಟ್ ತೋರ್ಸದ್ನಲ್ಲ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಆ ಇಂಟೆಂಟ್ ತೋರಿಸಿದ್ದು ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ್ಬೇಕು RCB ರನ್ ಸ್ಕೋರಿಂಗ್ ಅಲ್ಲಿ. ಸೊ 14 balls ಅಲ್ಲಿ 27 ರನ್ಸ್ ಹೊಡಿತಾನೆ. ಪಟೀದರ್ ಸೂಪರ್, 32 balls 51 ರನ್ಸ್ ಹೊಡಿತಾನೆ. ಜಿತೇಶ್ ಎ ಸ್ಮಾಲ್ ಕ್ಯಾಮಿಯೋ, 6 balls ಅಲ್ಲಿ 12 ರನ್ಸ್, ಬಟ್ ಅದು ಕೂಡ ಒಳ್ಳೆ ಇಂಪ್ಯಾಕ್ಟ್ ಮಾಡ್ತು. ಅಂಡ್ ಡೇವಿಡ್ 8 balls ಅಲ್ಲಿ 22. ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಬಂದ್ರೆ ಸಾಲ್ಟ್ ಆಮೇಲೆ VK 30 balls ಅಲ್ಲಿ 45 ರನ್ಸ್ ಪಾರ್ಟ್ನರ್ಶಿಪ್. ಪಡಿಕಲ್ ಅಂಡ್ VK ಕೂಡ ಒಳ್ಳೆ ಪಾರ್ಟ್ನರ್ಶಿಪ್, 17 balls 31. ಪಟೀದರ್ ಅಂಡ್ VK ಕೂಡ 27 balls ಅಲ್ಲಿ 41 ರನ್ಸ್ ಪಾರ್ಟ್ನರ್ಶಿಪ್. ಪಟೀದರ್ ಅಂಡ್ ಲಿವಿಂಗ್ಸ್ಟನ್ ಕೂಡ 19 balls ಅಲ್ಲಿ 28. ಪಟೀದರ್ ಅಂಡ್ ಜಿತೇಶ್ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್, 13 balls ಅಲ್ಲಿ 27. ಆಮೇಲೆ ಭುವಿ ಆಮೇಲೆ ಟಿಮ್ ಡೇವಿಡ್ ಕೂಡ 19 ರನ್ಸ್ ಆಫ್ 8 balls. ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಖಲೀಲ್ ಅಗೇನ್ ಎಕನಾಮಿಕಲ್ ಸ್ಪೆಲ್, 4 overs 28 ರನ್ಸ್ 1 wicket. ಅಶ್ವಿನ್ 2 overs ಅಲ್ಲಿ 22 ರನ್ಸ್ ಓಡಿಸ್ಕೊಂಡು 1 wicket ತಗೊಂತಾನೆ. ಸ್ಯಾಮ್ ಕರನ್ 3 overs ಅಲ್ಲಿ 34 ರನ್ಸ್ ಓಡಿಸ್ಕೊಂಡು 0 wicket. ಆಕ್ಚುಲಿ ಫಸ್ಟ್ 2 overs ಚೆನ್ನಾಗೇ ಮಾಡಿದ, ಬಟ್ ಲಾಸ್ಟ್ ಓವರ್ ಈ ಗೇವ್ ಅವೇ ರನ್ಸ್. ನೂರ್ ಅಹಮದ್ 4 overs ಅಲ್ಲಿ 36 ರನ್ಸ್ 3 wickets. ಜಡ್ಡು 3 overs
37 runs, 0 wickets, and Pathirana 4 overs, 36 runs, 2 wickets. ಚೆನ್ನೈ ಪಿಚ್ ಚೆಪಾಕಲ್ಲಿ ಸ್ಪಿನ್ ಟ್ರ್ಯಾಕ್ ಅಲ್ಲಿ ಅಶ್ವಿನ್ ಅಂಡ್ ಜಡ್ಡು ಫುಲ್ ಕೋಟಾ ಆಫ್ ಓವರ್ಸ್ ಮಾಡಿಲ್ಲ ಅಂದ್ರೆ ಅದರಲ್ಲೇ ನೀವು ಅನ್ಕೊಂಬಿಡಿ ನಮ್ಮ RCB ಬ್ಯಾಟರ್ಸ್ ಯಾವ ತರ ಡಾಮಿನೇಟ್ ಮಾಡಿದ್ರು ನಿನ್ನೆ ಅಂತ. CSK ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಆಕ್ಚುಲಿ ಸೆಕೆಂಡ್ ಓವರೇ ಅವರಿಗೆ ಹೊಡೆತ ಬಿತ್ತು, ಹೆವಿ ದೊಡ್ಡ ಹೊಡೆತ ಬಿತ್ತು. ಏನಕ್ಕಂದ್ರೆ ಡಬಲ್ ಬ್ರೇಕ್, ದಟ್ಟು ಹೇಸಲ್ವುಡ್ ಸಕ್ಕದಾಗಿ ಮಾಡ್ದ ಓವರ್, ಗೆಟ್ಸ್ ದ ಬೆಟರ್ ಆಫ್ ತ್ರಿಪಾಠಿ ಅಂಡ್ ದ ಕ್ಯಾಪ್ಟನ್ ಆಫ್ CSK ಋತುರಾಜ್ ಗಾಯಕ್ವಾಡ್ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ಸ್ ಅಗೇನ್ಸ್ಟ್ RCB. ಅದಾದ್ಮೇಲೆ ಆಕ್ಚುಲಿ ಇಡೀ ಪವರ್ ಪ್ಲೇನೆ CSK ತುಂಬಾ ಸ್ಲೋ ಆಗಿ ಆಡಿದ್ರು ಅಂತ ಹೇಳಬೇಕು. ಫಿಫ್ತ್ ಓವರ್ ಅಲ್ಲಿ ಭುವಿ ಗೆಟ್ಸ್ ಹೂಡಾ who goes out cheaply again. So at the end of the power play, CSK were 30 for 3. ಸೆವೆಂತ್ ಓವರ್ ಅಲ್ಲಿ ಲಿವಿಂಗ್ಸ್ಟನ್ 10 ರನ್ ಓಡಿಸ್ಕೊಂತಾನೆ. RCB ಪರ ಸುಯಾಶ್ ಶರ್ಮಾ ಇಂಪ್ಯಾಕ್ಟ್ ಸಬ್ ಆಗಿ ಬರ್ತಾನೆ. ಚೆನ್ನೈ ಪರ ಶಿವಮ್ ದುಬೆ ಇಂಪ್ಯಾಕ್ಟ್ ಸಬ್ ಆಗಿ ಬರ್ತಾನೆ. ಲಿವಿಂಗ್ಸ್ಟನ್ ಗೆಟ್ಸ್ ದ ಬೆಟರ್ ಆಫ್ ಹಿಸ್ ನ್ಯಾಷನಲ್ ಟೀಮ್ ಮೇಟ್ ಸ್ಯಾಮ್ ಕರನ್. ಸೊ 10th ಓವರ್ ಅಲ್ಲಿ ಸುಯಾಶ್ 12 ರನ್ ಓಡಿಸ್ಕೊಂತಾನೆ. ಸೊ ಅಟ್ ದ ಎಂಡ್ ಆಫ್ 10 overs, CSK 65 for 4. 13th ಓವರ್ ಅಲ್ಲಿ ಅಗೇನ್ ಡಬಲ್ ಸ್ಟ್ರೈಕ್ ಅಂತ ಹೇಳಬೇಕು. ಯಶ್ ದಯಾಲ್, ರಚಿನ್ ರವೀಂದ್ರ, ಆಮೇಲೆ ಶಿವಮ್ ದುಬೆ ವಿಕೆಟ್ ತೆಗಿತಾನೆ. ಎರಡೂ ಕೂಡ ಬೋಲ್ಡ್. ಸೊ ಮತ್ತೆ ಇಂಪಾರ್ಟೆಂಟ್ ವಿಕೆಟ್ಸ್ ತೆಗಿತಾನೆ, ದಟ್ ಟು ಆಫ್ ಮೇನ್ಲಿ ರವೀಂದ್ರ ಅಂತ ಹೇಳಬೇಕು. 15th ಓವರು ಕೃಣಾಲ್ ಪಾಂಡ್ಯ 10 ರನ್ ಓಡಿಸ್ಕೊತಾನೆ. ಸೊ ಅಟ್ ದ ಎಂಡ್ ಆಫ್ 15 overs, CSK were 98 for 6. 16th ಓವರು ಲಿವಿಂಗ್ಸ್ಟನ್ ಅಶ್ವಿನ್ ವಿಕೆಟ್ ತೆಗಿತಾನೆ. ಒಂದು ವಿಪರ್ಯಾಸ ಏನಂದ್ರೆ ಧೋನಿ ಅವನ್ ಬರೋ ಸ್ಲಾಟ್ ಅಲ್ಲಿ ಅಶ್ವಿನ್ ನ ಮುಂದೆ ಕಳಿಸಿ ನಿನ್ನೆ ಧೋನಿ ವಾಕ್ಸ್ ಔಟ್ ಟು ಬ್ಯಾಟ್ ಅಟ್ ನಂಬರ್ 9. ಏನ್ ತಲೆಯಲ್ಲಿ ಓಡ್ತಿತ್ತೋ ಏನೋ ಗೊತ್ತಿಲ್ಲ. ವೆರಿ ವೆರಿ ಬ್ಯಾಡ್ ಡಿಸಿಷನ್ ಅಂತ ಹೇಳಬೇಕು. 18th ಓವರ್ ಅಲ್ಲಿ ಸುಯಾಶ್ ಕನ್ಸೀಡ್ಸ್ 14 runs. ಅದೇನು ಮ್ಯಾಟ್ರ್ ಆಗಿಲ್ಲ ಅಂತ ಹೇಳಬೇಕು. ಏನಕ್ಕಂದ್ರೆ ದ ಗೇಮ್ ವಾಸ್ ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್ ಅಟ್ ಅರೌಂಡ್ 15 overs ಅಂತ ಹೇಳಬೇಕು. ಸೊ 19th ಓವರ್ ಹೇಸಲ್ವುಡ್ ಗೆಟ್ಸ್ ದ ವಿಕೆಟ್ ಆಫ್ ಜಡ್ಡು. ಆಮೇಲೆ ಈ ಎಂಡ್ಸ್ ದ ಕೋಟಾ ಆಫ್ ಹಿಸ್ ಓವರ್ಸ್. 4 overs ಅಲ್ಲಿ ಬರೀ 21 ರನ್ ಓಡಿಸ್ಕೊಂಡು 3 ವಿಕೆಟ್ ತೆಗಿತಾನೆ. ಸೂಪರ್ ಬೌಲಿಂಗ್ ಬೈ ಹೇಸಲ್ವುಡ್ ನಿನ್ನೆ. ಲೈನ್ ಅಂಡ್ ಲೆಂತ್ ಮಾತ್ರ ಇಟ್ ಪ್ರೂವ್ಸ್ ವೈ ಈಸ್ ದ ಬೆಸ್ಟ್ ಬೌಲರ್ ಇನ್ T20s ಅಂತ ಹೇಳಬೇಕು. ಕ್ರೇಜಿ ಲೈನ್ ಅಂಡ್ ಲೆಂತ್ ಅಂಡ್ ಕನ್ಸಿಸ್ಟೆಂಟ್ ಕೂಡ. 20th ಓವರ್ ಅಲ್ಲಿ ಕೃಣಾಲ್ ಲೆಟ್ಸ್ ಧೋನಿ ಸ್ಕೋರ್ ರನ್ಸ್ ಅಂಡ್ ಕನ್ಸೀಡ್ 16 runs. ಸೊ ಅಟ್ ದ ಎಂಡ್ ಆಫ್ 20 overs, CSK finished 146 for 8. RCB ಈಸಿಲಿ won the match by 50 runs. ದೊಡ್ಡ ಮಾರ್ಜಿನಲ್ ಗೆದ್ದಿದ್ದಾರೆ. ಅಂಡ್ ಈ ಡಿಫೀಟ್ ಟು CSKಗೆ ದ ಬಿಗ್ಗೆಸ್ಟ್ ಡಿಫೀಟ್ ಫಾರ್ ದೆಮ್ ವಿತ್ ರೆಸ್ಪೆಕ್ಟ್ ಟು ರನ್ಸ್ ಇನ್ ದೇರ್ ಹೋಮ್ ಗ್ರೌಂಡ್. ಸೊ RCB ಇಂದಾನೆ ಅದಾಯ್ತು. ತುಂಬಾ ಖುಷಿ ಆಯ್ತು ಆಕ್ಚುಲಿ. ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ರಚಿನ್ ರವೀಂದ್ರ 31 balls ಅಲ್ಲಿ 41. ತ್ರಿಪಾಠಿ ಫೇಲ್ಡ್ ಅಗೇನ್ 3 balls ಅಲ್ಲಿ 5. ಗಾಯಕ್ವಾಡ್ ಆಬ್ವಿಯಸ್ಲಿ ಡಕ್ಔಟ್. ಸ್ಯಾಮ್ ಕರನ್ ಕೂಡ ತುಂಬಾ ಸ್ಟ್ರಗಲ್ ಮಾಡ್ದ ಮಿಡಲ್ ಅಲ್ಲಿ. ಸೊ 13 balls ಅಲ್ಲಿ 8 runs. ದುಬೆ 15 balls ಅಲ್ಲಿ 19 runs. ಜಡ್ಡು 19 balls ಅಲ್ಲಿ 25 runs. ಅದಾದ್ಮೇಲೆ ಧೋನಿ 16 balls ಅಲ್ಲಿ 30. ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಬಂದ್ರೆ ರಚಿನ್ ಅಂಡ್ ತ್ರಿಪಾಠಿ 8 balls ಅಲ್ಲಿ 8. ರಚಿನ್ ಅಂಡ್ ಹೂಡಾ 16 balls ತಗೊಂಡು ಬರೀ 18 runs ಹೊಡೆದ್ರು, ಅದು ಪವರ್ ಪ್ಲೇ ಅಲ್ಲಿ. ರಚಿನ್ ಅಂಡ್ ಕರಣ್ 25 balls 26. ರಚಿನ್ ಅಂಡ್ ಶಿವಮ್ ದುಬೆ 20 balls ಅಲ್ಲಿ 23. ಅಂಡ್ ಜಡ್ಡು ಅಂಡ್ ಧೋನಿ 20 balls ಅಲ್ಲಿ 31 runs. ನಿನ್ನೆ ನಮ್ಮೂರ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ CSK ವಿಕೆಟ್ಸ್ ತೆಗಿತಿದ್ರು, ವಿಚ್ ರಿಸಲ್ಟೆಡ್ ಇನ್ ಅವ್ರ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ಕೆ ಬಿಟ್ಟಿಲ್ಲ ನಮ್ಮವರು. RCB ಬೌಲಿಂಗ್ ಹ್ಯಾಸ್ ಇಂಪ್ರೂವ್ಡ್ ಎ ಲಾಟ್. ಫಸ್ಟ್ 2 matches ಏನ್ ಆಡಿದಾರೋ ಅದು ಎರಡಲ್ಲೂ ಸಕ್ಕದಾಗಿ ಬೌಲಿಂಗ್ ಮಾಡಿದ್ದಾರೆ. ಆಲ್ ಥ್ಯಾಂಕ್ಸ್ ಟು ಬೌಲಿಂಗ್ ಕೋಚ್ ಅಗೇನ್. ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ವಾಟ್ ಅ ಕಮ್ ಬ್ಯಾಕ್ ಬೈ ಭುವಿ. 3 overs 20 runs, 1 wicket. ಜಾಶ್ ಹೆಸಲ್ವುಡ್ ದ ಪಿಕ್ ಆಫ್ ದ ಬೌಲರ್ ಇರ್ತಾರೆ. 4 overs 21 runs, 3 wickets. ಯಶ್ ದಯಾಲ್ ಕೂಡ ಸೂಪರ್ ಆಗಿ ಮಾಡಿದ ಬೌಲಿಂಗು. 3 overs ಅಲ್ಲಿ 18 run ಓಡಿಸ್ಕೊಂಡು 2 ವಿಕೆಟ್ ತೆಗ್ದ. ಲಿವಿಂಗ್ಸ್ಟನ್ ಕೂಡ ನೆನ್ನೆ ಬ್ಯಾಟಿಂಗ್ ಏನು ಅಷ್ಟು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಬಟ್ ಬೌಲಿಂಗ್ ಅಲ್ಲಿ ಅವನು
ಪವರ್ ಏನಂತ ತೋರಿಸ್ದ. ಸೊ 4 overs ಅಲ್ಲಿ 28 runs 2 wickets. ಸುಯಶ್ ಶರ್ಮಾ ಕೂಡ ನಿನ್ನೆ ನಿಜವಾಗ್ಲೂ ಸಕ್ಕದಾಗಿ ಮಾಡ್ದ, ಒಳ್ಳೆ ಇಂಪ್ಯಾಕ್ಟ್ ಸಬ್ ಅಂತ ಹೇಳ್ಬೇಕು. ನಿನ್ನೆ 4 overs ಅಲ್ಲಿ 32 runs 0 wickets. ಕೃಣಾಲ್ ಪಾಂಡ್ಯ 2 overs 26 runs 0 wickets. RCB ಅವರು ನಿನ್ನೆ ಮಾತ್ರ ಎಲ್ಲಾ ಟರ್ಮ್ಸ್, ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ, ಫೀಲ್ಡಿಂಗ್ ಅಲ್ಲಿ ಕೂಡ ದೇ ಡಾಮಿನೇಟೆಡ್ CSK and they richly deserved the win yesterday. Jai RCB.